ಹಿರಿಯ ಸಚಿವರಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಅರಣ್ಯ ಮಂತ್ರಿಗಳಾದಂಥ ಈಶ್ವರ್ ಖಂಡ್ರೆ ಅವರೇ ಮತ್ತು ನಮ್ಮ ಪ್ರಾಥಮಿಕ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು, ಹಾಗಾಗಿ ಅವರಿಗೆ ನಮ್ಮೆಲ್ಲ ರೈತರ ಪರವಾಗಿ ಅವರಿಗೆ ಸ್ವಾಗತ ಮಾಡಿಕೊಂಡು ಮಾನ್ಯ ಸಚಿವರಿಗೆ ಇಬ್ಬರಿಗೂ ನಾವು ಒಂದು ಚಪ್ಪಾಳೆ ತಟ್ಟೋದ್ರ ಮೂಲಕ ಸ್ವಾಗತ. ಬಂಧುಗಳೇ, ಮಾನ್ಯ ಕರ್ನಾಟಕ ಸರ್ಕಾರ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಬರೀ DK ಶಿವಕುಮಾರ್, ಸಿದ್ದರಾಮಯ್ಯ ಮಾತ್ರ ಸೀಮಿತ ಅಲ್ಲ, ನಮ್ಮೆಲ್ಲರದು ಕೂಡ ಕಾಂಟ್ರಿಬ್ಯೂಷನ್ ಇದೆ ಅನ್ನೋದನ್ನ ಕಾಂಗ್ರೆಸ್ ಪಕ್ಷ ಮರಿಬಾರ್ದು. ನಾವೆಲ್ಲರೂ ಕೂಡ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ನೀಡಬೇಕು. ಏನು 2023ರವರೆಗೆ ಬಿಜೆಪಿ ಆಡಳಿತ ಮಾಡ್ತು ಕೃಷಿ ಕಾಯ್ದೆಯನ್ನ ತಂದು ರೈತರನ್ನ ಬೀದಿಗೆ ತಳ್ಳೋ ಕೆಲಸ ಮಾಡ್ತಾ ಇದೆ. ಆ ಕಾರಣಕ್ಕೆ ನಾವು ಅವ್ರನ್ನ ಕಳಿಸ್ಬೇಕು, ಇವ್ರನ್ನ ಕರೆಸ್ಬೇಕಂತೇಳಿ ತೀರ್ಮಾನ ಮಾಡಿ ಸಂಪೂರ್ಣವಾಗಿ ಬೆಂಬಲ ಮಾಡಿ. ಹೌದಲ್ಲಪ್ಪ? ಈಗ ಇವ್ರು ಮರ್ತು ಬಿಟ್ಟಿದ್ದಾರೆ. 2.5 ವರ್ಷ ಆದ, 2 ವರ್ಷ ತುಂಬಿದ ಮೇಲೆ ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಶಿವಕುಮಾರ್ ಮರ್ತು ಬಿಟ್ಟಿದ್ದಾರೆ. ನನ್ನಿಂದಲೇ ಬಂದಿರೋದು ಅಂತ ಹೇಳಿ ಇಬ್ರು ಕುರ್ಚಿ ಕಾದಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇದು ಸರಿಯಾದ ನಡವಳಿಕೆ ಅಲ್ಲ ಅಂತ ಹೇಳ್ತಾ ಈಗ ಸರ್ಕಾರ ಸರಿಯಾಗಿ ಮೂಲ ನೆಲೆಯಲ್ಲಿ ಯೋಚನೆ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಸಚಿವರ ಮೂಲಕ ಸರ್ಕಾರಕ್ಕೆ ಜ್ಞಾಪಕ ಮಾಡ್ತಾ ಇದ್ದೆ. ಅವರು ಕೂಡ ಸರ್ಕಾರ. ಹಾಗಾಗಿ ಬಂಧುಗಳೇ, 2020 ದೇಶದಲ್ಲಿ ಒಂದು ದೊಡ್ಡ ಕರೋಳ ನೀತಿ ಜಾರಿಗೆ ತಂದ್ರು. ದೇಶಕ್ಕೆ ತುಂಬಾ ಕರೋನಾ ಮಹಾಮಾರಿ ಆವರಿಸಿತ್ತು. ಆ ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಮೂಲಕ ಪ್ರಧಾನಿ ನರೇಂದ್ರ ಮೋದಿ 3 ಕೃಷಿ ಕಾಯ್ದೆ ಜಾರಿಗೆ ತಂದರು. ಆ ಸಂದರ್ಭದಲ್ಲಿ ನಾವೆಲ್ಲ ಇದು ಸರಿಯಲ್ಲ, ದೇಶದ ಜನರ ನಡುವೆ ಚರ್ಚೆ ಆಗಲಿ, ಸುಗ್ರೀವಾಜ್ಞೆ ತರೋ ಕಾಯ್ದೆ ಅಲ್ಲ ಅಂತ ಹೇಳಿ ನಾವು ಪ್ರತಿಭಟನೆಯ ಮೂಲಕ ದಿಲ್ಲಿಯಲ್ಲಿ ಸುಮಾರು 16 ಲಕ್ಷ ಜನ ನಾವು ಸೇರಿ ಪ್ರತಿಭಟನೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಮಾನ್ಯ ರಾಹುಲ್ ಗಾಂಧಿ ಅವರು ಕೂಡ ನಮ್ಮ ಜೊತೆ ಇದ್ರು. ಅವರು ಹೇಳಿದರು, ಈ ಕೃಷಿ ಕಾಯ್ದೆ ಜಾರಿಗೆ ಬರಬಾರ್ದು, ಇದನ್ನ ರದ್ದು ಮಾಡಬೇಕು ನರೇಂದ್ರ ಮೋದಿ ಅವರು. ನಾವು ರೈತರ ಪರ ಇದ್ದೀವಿ. ಇಂಥ ಕಾಯ್ದೆಗಳು ಯಾವ ಸಂದರ್ಭದಲ್ಲಿ ಬಂದರೂ ನಮ್ಮ ಸರ್ಕಾರ ನಾಳೆ ಬಂದಾಗ ಸಂಪೂರ್ಣವಾಗಿ ರದ್ದು ಮಾಡ್ತೀವಿ ಅಂತ ಹೇಳಿ ಇದನ್ನ ಜ್ಞಾಪಕ ಮಾಡ್ತಾ ಮಾನ್ಯ ಸಿದ್ದರಾಮಯ್ಯನವರು ವಿಪಕ್ಷದಲ್ಲಿರುವಾಗ ನಮಗೆ ಪದೇ ಪದೇ ಅನೇಕ ವಿಷಯಗಳಲ್ಲಿ ನಾವು ಸಂಪರ್ಕ ಮಾಡ್ತಾ ಇದ್ವಿ, ಪರಸ್ಪರ ಚರ್ಚೆ ಮಾಡ್ತಾ ಇದ್ವಿ. ಅವರು ನಮ್ಮ ಸಲಹೆಯನ್ನ ತಗೊಳ್ಳೋರು, ಅವರು ಅನೇಕ ಸಲಹೆಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳೋರು. ಆ ಸಂದರ್ಭದಲ್ಲಿ ನಾವು ಚಳವಳಿ ಮಾಡಿದ್ವಿ ಅವತ್ತಿನ ಸರ್ಕಾರದ ವಿರುದ್ಧ. ಆಗ ಸಿದ್ದರಾಮಯ್ಯನವರು ಹೇಳಿದ್ದು ಒಂದೇ ಮಾತು, ಚಂದ್ರಶೇಖರ್ ಯಾಕೆ ಇಷ್ಟೊಂದು ತಲೆ ಬಿಸಿ ಮಾಡ್ಕೊಂತೀರಿ, ಯಡಿಯೂರಪ್ಪನಂತೂ ಬುದ್ಧಿ ಇಲ್ಲ, ತಂದ್ಬಿಟ್ಟಿದ್ದಾನೆ. ಈಗ ನಾವಿಲ್ವೇ ಈ ಸಾರಿ ಬೆಂಬಲಿಸಿ ನಮ್ದೇ ಸರ್ಕಾರ ನಾಳೆ ಬರೋದು, 24 ಗಂಟೆ ಒಳಗಡೆ ಇದು ವಜಾ ಮಾಡ್ತೀವಿ ಅಂದ. ಆದರೆ ಕೃಷಿ ಕಾಯ್ದೆ ಸಿದ್ದರಾಮಯ್ಯನವರ ಅಧಿಕಾರಕ್ಕೆ ಬಂದ ಮೇಲೆ ರದ್ದಾಗಲಿಲ್ಲ. ಭೂ ಸುಧಾರಣಾ ಕಾಯ್ದೆ 61 ಕಾಯ್ದೆ
ಯಾವ ಉದ್ದೇಶಕ್ಕೆ ನಮ್ಮ ಹಿರಿಯರು ತಂದ್ರು? ಭೂಮಿ, ಕೃಷಿ ಭೂಮಿ ಅಂದ್ರೆ ನಮ್ಮೆಲ್ಲರ ಊಟದ ಬಟ್ಲದು, ಅನ್ನದ ಬಟ್ಲು. ಇದನ್ನ ತುಂಬಾ ಜೋಪಾನ ಮಾಡಬೇಕು. ತಲೆಮಾರಿಂದ ತಲೆಮಾರಿಕೆ ಜೋಪಾನ ಮಾಡಬೇಕು. ನಾವು ಊಟ ಮಾಡಿ ಸತ್ತೋಗ್ಬಿಟ್ರೆ ಇಲ್ಲಿಗೆ ಮುಗಿಯೋದಿಲ್ಲ. ಊಟದ ಕಾರ್ಯಕ್ರಮ 100 ವರ್ಷಕ್ಕೆ, 500 ವರ್ಷಕ್ಕೆ, 1000 ವರ್ಷಕ್ಕೆ ಹೀಗೆ ಬೆಳೀತಾ ಹೋಗುತ್ತೆ. ಇದೇ ಕೃಷಿ ಭೂಮಿ ಅವತ್ತಿಗೂ ಅನ್ನ ಕೊಡ್ಬೇಕು, ಅವತ್ತಿಗೂ ಅನ್ನ ಕೊಡ್ಬೇಕು. ಆ ಕಾರಣಕ್ಕೆ ನಮ್ಮ ಹಿರಿಯರು ಏನ್ ಮಾಡಿರು, 61 ಕಾಯ್ದೆ ಕೆಳಗಡೆ ಕೃಷಿ ಭೂಮಿಯನ್ನ ರಕ್ಷಣೆ ಮಾಡಲಿಕ್ಕೆ, ಇದು ಅನ್ಯ ಉದ್ದೇಶಕ್ಕೆ ಬಳಕೆ ಆಗಬಾರ್ದು, ಇದು ಯಥಾ ಪ್ರಕಾರ ಇದನ್ನ ರಕ್ಷಣೆ ಮಾಡಬೇಕು ಆರೋಗ್ಯಕರವಾಗಿ ಅಂತ ಹೇಳಿ ಕೃಷಿ ಭೂಮಿಯನ್ನ ಯಾವುದೇ ಉದ್ದೇಶಕ್ಕೆ ಪರಭಾರೆ ಆಗಬಾರ್ದು. ಇದು ಬರೀ ರೈತರಿಗಷ್ಟೇ ಪರಭಾರೆ ಆಗಬೇಕು. ರೈತನಿಂದ ಕೃಷಿ ಕಾರ್ಮಿಕನಿಗೆ ಆಗ್ಬೋದು. ಇಂಥ ಕಾಯ್ದೆ ಅವತ್ತು ತಂದಿದ್ರು, ಯೋಚನೆ ಮಾಡಿ. ಇವತ್ತು ಈ ಭೂಮಿಯನ್ನ ವ್ಯಾಪಾರೀಕರಣ ಮಾಡಿ ಇವತ್ತು ವ್ಯಾಪಾರಕ್ಕೆ ಇಟ್ಬಿಟ್ಟಿದ್ದಾರೆ. ನಾಳೆ ಏನ್ ಮಾಡ್ತೀರಿ? ತುಂಬಿದ ಜನಸಂಖ್ಯೆ ದೇಶ. ಈಗ ಎಷ್ಟಿದೆ ಜನಸಂಖ್ಯೆ? 141 ಅಂತ ಮಾತಾಡ್ತಾ ಇದ್ವಿ. ನೆನ್ನೆ ಯಾವುದೋ ಒಂದು ರಿಪೋರ್ಟ್ ಬಂದು 145 ಆಯ್ತು ಅಂತೇಳಿ. ಈಗ ನಾಳಿಕೆ ಎಷ್ಟಾಗಿದೆ ಅಂತೇಳಿ ಗೊತ್ತಿಲ್ಲ. ಇದು ಜನಸಂಖ್ಯೆ ಬೆಳೀತಾ ಇದೆ, ನಿಯಂತ್ರಣ ಮಾಡ್ಕೋಬಹುದು. ಆದ್ರೆ ಊಟ ಅದೇ ಭೂಮಿನೇ ಕೊಡ್ಬೇಕು. ಆ ಕಾರಣಕ್ಕೆ ನಮ್ಮಲ್ಲಿ ಬಹಳ ಜಾಗ್ರತೆ ತಪ್ತಾ ಇದೆ. ವಿಜ್ಞಾನ ಒಂದು ಕಡೆ ಬಹಳ ವೇಗವಾಗಿ ಬೆಳೀತಾ ಇದೆ, ವಿಜ್ಞಾನದ ಹಿಂದೆ ಹೋಗ್ತಾ ಇದ್ದೀವಿ. ಆದ್ರೆ ನಾವೆಲ್ಲಿ ಮುಗ್ಗುರಿಸಿ ಬೀಳ್ತಾ ಇದೀವಿ ಅಂತ ಹೇಳಿ ಎಚ್ಚರ ವಹಿಸ್ತಾ ಇಲ್ಲ. ಮಾನ್ಯ ಸಚಿವರೇ, ಈ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಬೇಕು. ಅವತ್ತು ಹೇಳಿದಂತ ಮಾನ್ಯ ಸಿದ್ದರಾಮಯ್ಯನವರಿಗೆ ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡ್ತೀವಿ. ನೀವು ಕೊಟ್ಟ ಮಾತು ನನಗೆ ನಡೆದ್ಬಿಡ್ರಿ, ನಾವು ನಿಮ್ಮ ಜೊತೆ ಇರ್ತೀವಿ. ನೀವೇನಾದ್ರೂ ನೀವು ಕೈ ಬಿಟ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಯಾಕೆ ಅಂದ್ರೆ ಯಡಿಯೂರಪ್ಪ ಇರುವಾಗ 4,000-4,500ದಿಂದ 5,000 ಕೋಟಿವರೆಗ ರೆವಿನ್ಯೂ ಬಂತು. ಯಾವುದು? ಮುದ್ರಾಂಕ ಶುಲ್ಕ ಅಂದ್ರೆ ಸಬ್ ರಿಜಿಸ್ಟ್ರಾರ್ ಮೂಲಕ ಬರ್ತಕ್ಕಂಥ ರೆವಿನ್ಯೂ. ಈಗ ಕಳೆದ ಬಾರಿ 26,000 ಕೋಟಿಗೆ ಜಂಪ್ ಆಗಿದೆ. ಯಾವುದು? ಭೂಮಿ ಟ್ರಾನ್ಸಾಕ್ಷನ್, ಭೂಮಿ ವರ್ಗಾವಣೆ ಆಗ್ತಾ. ಈಗ ಇದನ್ನ ಆನ್ಲೈನ್ ಮೂಲಕ ಬಹಳ ಬೇಗ ಮಾಡಲಿಕ್ಕೆ ಸರ್ಕಾರ ತೀರ್ಮಾನ ತಗೊಂಡಿದೆ. ಇದು ಸಾಕಾಗ್ತಾ ಇಲ್ಲ ಅಂತ ಹೇಳಿ ಕಳೆದ ವರ್ಷ ಸರ್ಕಾರ ಸಬ್ ರಿಜಿಸ್ಟ್ರಾರ್ ಸಮಯ ಸಂಜೆ 5 ಗಂಟೆ ಇದ್ದದನ್ನ ಈಗ 7 ಗಂಟೆ ಮಾಡಿರೋದು. ಈಗ ಇದು ಸಾಕಾಗ್ತಾ ಇಲ್ಲ, ಆನ್ಲೈನ್ ನಲ್ಲಿ ನೀವು ರಿಜಿಸ್ಟರ್ ಮಾಡಬಹುದು. ಪ್ರತಿ ಮನುಷ್ಯ 10 ನಿಮಿಷದಲ್ಲಿ ಒಂದು ಆಸ್ತಿಯನ್ನ ರಿಜಿಸ್ಟರ್ ಮಾಡಬಹುದು ಅಂತ ಹೇಳಿ ಇದಕ್ಕೆ ವೇಗವನ್ನ ಕೊಟ್ಟಿದ್ದಾರೆ. ಆಯ್ತು, ತುಂಬಾ ಒಳ್ಳೇದು. ವಿಜ್ಞಾನ ಬೆಳೆದಿದೆ. ವಿಜ್ಞಾನವನ್ನ ನಾವು ಸ್ವೀಕಾರ ಮಾಡದೇ ಇದ್ರೆ ತಪ್ಪಾಗತ್ತೆ. ಆದ್ರೆ ವಿಜ್ಞಾನವನ್ನ ಒಪ್ಕೊಂತ ಏನಾಗ್ತಾ ಇದೆ ಅಂತ ಹೇಳಿ ನೋಡುವಾಗ ನಮ್ಮ ಭೂಮಿ ಈ ವಿಜ್ಞಾನದ ವೇಗ ಏನಂತ ಹೇಳಿದ್ರು ಅಷ್ಟೇ ವೇಗವಾಗಿ ರೈತನ ಕೈ ತಪ್ಪಿ ಅನ್ಯರ ಕೈಗೆ ವರ್ಗಾವಣೆ ಆಗ್ತಾ ಇದೆ. ಇದು ಬಹಳ ದೊಡ್ಡ ಅಪಾಯ. ರೈತನ ಕೈ ತಪ್ಪಿ ದೊಡ್ಡ ದೊಡ್ಡ ಹಣವಂತರ ಕೈಗೆ ಭೂಮಿ ಹೋಗ್ತಾ ಇದೆ. ಇದು ಅಪಾಯ. ನಾಳೆ ಏನ್ ಮಾಡ್ತೀರಿ? ಸರಿ, ನಮ್ಮಲ್ಲೇನೋ ಈಗಾಗಲೇ 90% ಸಣ್ಣ ರೈತರೇ ಇದೀವಿ. ಸಣ್ಣ ರೈತರು ಈ ವೇಗಕ್ಕೆ ತೂರಿ ಹೋಗ್ಬಿಡ್ತಾರೆ, ಬಹಳ ವೇಗವಾಗಿ ಕಳೆದೋಗ್ತಾರೆ. ಭೂಮಿ ಬೆಲೆ ಜಾಸ್ತಿ ಆಗ್ತಾ ಇದೆ. ಆದರೆ ಭೂಮಿ ಯಾವ ಉದ್ದೇಶಕ್ಕೆ ಜಾರಿಗೆ ತಂದ್ರು ನರೇಂದ್ರ ಮೋದಿ ಅಂದ್ರೆ ಕಾರ್ಪೊರೇಟ್ ಕಂಪನಿಗಳು ಬರಬೇಕು ಅಂತ ಹೇಳಿ ತಂದಿದ್ದು ಈ ಕಾಯ್ದೆಯನ್ನ. ಕೃಷಿಗೆ ಕಾರ್ಪೊರೇಟರ್ಸ್ ಬರ್ಬೇಕಂತ ಹೇಳಿ, ಸುಮ್ಮನೆ ಕಾರ್ಪೊರೇಟರ್ಸ್ ಬರಬೇಕು ಅಂತ ಹೇಳಿ
ಇನ್ನು ಕಾರ್ಪೊರೇಟರ್ಸೇ ಬಂದಿಲ್ಲ. ದೇಶದ ಒಳಗಡೆ ಇರ್ತಕ್ಕಂಥ ಹಣಕಾಸನ್ನು ಇಟ್ಕೊಂಡಿರ್ತಕ್ಕಂಥ ನಗರವಾಸಿಗಳು ಅಲ್ಲಿ ಇಲ್ಲಿ ಅವ್ರ ಭೂಮಿ ಖರೀದಿ ಮಾಡ್ತಾ ಇದ್ದಾರೆ. ಇದು ಅಷ್ಟಾಗಿದೆ. ಇನ್ನು ಕಾರ್ಪೊರೇಟರ್ಸ್ ಬಂದಿದೆ. ಈಗಾಗಲೇ ಜಗತ್ತಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಪೊರೇಟರ್ಸ್ MNCಗಳು ಭೂಮಿ ಖರೀದಿ ಮಾಡ್ತಾ ಇದ್ದಾರೆ. ಕೃಷಿ ಕ್ಷೇತ್ರವನ್ನ ಕೈ ತಗೋಬೇಕಂತ ಹೇಳಿ. ಮಾನ್ಯ ಸಚಿವರೇ, ಇದು ದೊಡ್ಡ ಅಪಾಯ. ಯಾಕೆ ಅಂದ್ರೆ ಏನು, ನಮ್ಮ ಎಲಾನ್ ಮಸ್ಕ್ 10 ಲಕ್ಷ ಎಕರೆ ಭೂಮಿ ಖರೀದಿ ಮಾಡ್ತಾರೆ. ನಿನ್ನೆ ನನ್ನ ಗೆಳೆಯ ಒಬ್ಬ ದುಬೈಯಿಂದ ಫೋನ್ ಮಾಡ್ದ. ಕೆಳಗಡೆ ಹಿಂದ್ಗಡೆ ಅವ್ರಿಗೆ ಕಾಣ, ಕೆಳಗಿಬಿಡು. ದುಬೈಯಿಂದ ಫೋನ್ ಮಾಡ್ದ. ಹೇಗಿದೆಯಪ್ಪ ಅಂತ ಕೇಳಿದೆ. ಚೆನ್ನಾಗಿದ್ದೀನಿ ಬ್ರದರ್ ಅಂತ ಹೇಳಿದೆ. ಏನ್ ಮಾಡ್ತಾ ಇದೀಯಾ ಹೆಂಗೆ ಅಂತ. ಏನಿಲ್ಲ, ಚೆನ್ನಾಗಿದ್ದೀನಿ. ಈಗ ಯಾವಾಗಾರು ಬಿಡುವಾಗಿ ಇದ್ದಾಗ ಈ ಕಡೆ ಬಾ ಅಂತ ಹೇಳಿ ಫೋನ್ನಲ್ಲಿ ಹೇಳಿ. ನಾನು ಒಂದಿಷ್ಟು ಭೂಮಿ ತಗೊಂಡಿದ್ದೀನಿ ಅಂತ. ಎಷ್ಟು ತಗೊಂಡಿದೀಯಪ್ಪ ಅಂತ. 4,000 ಸ್ಕ್ವೇರ್ ಕಿಲೋಮೀಟ್ರು ಖರೀದಿ ಮಾಡಿದ್ದೀನಿ. 4,000 ಸ್ಕ್ವೇರ್ ಕಿಲೋಮೀಟರ್ ಪರ್ಚೇಸ್ ಮಾಡಿದ್ದೀನಿ. ನಿನಗೆ ಬಹಳ ಜ್ಞಾನ ಇದೆ, ನೀನ್ ಬಾ ಒಂದ್ಸಾರಿ, ಒಂದ್ ದಿವಸ ಇರು ಇಲ್ಲಿ, ಒಂದ್ ದಿವಸ ಎಲ್ಲ ಮಾತಾಡೋಣ ಅಂತ ಹೇಳಿ ಫೋನ್ನಲ್ಲಿ ಮಾತಾಡ. ಸಚಿವರೇ, ಯಾಕೆ ಅಂದ್ರೆ ಹಣ ಇರೋರು ಯಾವ ಕಡೆಗೆ ವರ್ಗಾಯಿಸ್ತಾ ಇದ್ದಾರೆ ಹಣನ? ಬಂಗಾರದ ಮೇಲೆ ಹಾಕಿದ್ರು. ಬಂಗಾರದ ಮೇಲೆ ಹಾಕಿದ್ರು ಕೂಡ ಅದು ಸರಿಯಾಗಿ ಮಾರ್ಗ ಅನ್ನಿಸ್ತಾ ಇಲ್ಲ. ಈಗ ಅವ್ರಿಗೆ ಅನ್ನಿಸ್ತಾ ಇರೋದು ಕೃಷಿ ಭೂಮಿ ಮೇಲೆ ಹಾಕ್ಬೇಕಂತ ಹೇಳಿ ಅನ್ನಿಸ್ಬಿಟ್ಟಿದೆ. ಕೃಷಿ ಭೂಮಿ ಮೇಲೆ ಹಾಕ್ತಾ ಇದೆ. ಇದರಲ್ಲಿ ಟ್ಯಾಕ್ಸ್ ಬರೋದಿಲ್ಲ, ದುಡ್ಡಿಗೆ ಭಯ ಇಲ್ಲ. ಅದು ಹೆಂಗೆ ಬ್ಯಾಂಕಲ್ಲಿ ಇಡ್ತಾರೆ ಹಣ ಬೆಳೆಯುತ್ತೋ ಅದಕ್ಕಿಂತ ವೇಗವಾಗಿ ಬೆಳೀತಾರೆ. ಆ ಕಾರಣಕ್ಕೆ ಕೃಷಿ ಭೂಮಿಯನ್ನ ಖರೀದಿ ಮಾಡೋ ಕಡೆ ಬಂಡವಾಳವನ್ನ ಹಾಕ್ತಾ ಇದೆ. ಹಾಗಾಗಿ ಬಂಧುಗಳೇ, ರೈತರು ಉಳಿಬೇಕು ಅಂದ್ರೆ ಭೂಮಿ ಉಳಿಬೇಕು. ಇಲ್ಲ ನೀವು ಬಹಳ ವೇಗವಾಗಿ ನಾವು ವಿಜ್ಞಾನ ಒಪ್ಪಿದೀವಿ ಹಾಗೆ ಹೀಗೆ ಅಂತ ಹೇಳಿ ನಿಮ್ಮ ವಾದನೆ ಆದ್ರೆ ಆಲ್ಟರ್ನೇಟಿವ್ ಕೊಡ್ಬೇಕಲ್ಲ ರೈತರಿಗೆ. ಒಂದು ಪರ್ಯಾಯ ಮಾರ್ಗ ಬೇಕಲ್ಲ ಅವ್ರ ಜೀವನ ಭದ್ರತೆಗೆ, ಲೈಫ್ ಸೆಕ್ಯೂರಿಟಿಗೆ. ಅದಿಲ್ಲದೆ ಭೂಮಿ ಮಾತ್ರ ಮಾಡಿಸಿ ಅವನ ಕೈಲಿ ದುಡ್ಡು ಬಿಟ್ರೆ ಎಲ್ಲರ ಅವನ ಕೈಲಿ ದುಡ್ಡಿರುತ್ತೆ. ಅವನೇನು ಶೆಟ್ಟಿನ, ಮಾರ್ವಾಡಿನ ಅಥವಾ ಫೈನಾನ್ಸಿಯರ್ ದುಡ್ಡಿನಲ್ಲಿ ದುಡ್ಡು ದುಡಿಯಕ್ಕೆ. ಮಗಳು ಮದುವೆ ಮಾಡ್ತಾನೆ, ಮನೆ ಕಟ್ತಾನೆ, ಒಂದು ಕಾರ್ ತರ್ತಾನೆ, ಖಾಲಿ ಆಗುತ್ತೆ, ತಿರುಪತಿ ತಿಮ್ಮಪ್ಪಂಗೆ ಅಂತ ಹೇಳಿ ಜೈ ಅಂತ ಹೇಳಿ ಹೊರಟ್ಬಿಡ್ತಾನೆ. ಅದಕ್ಕೆ ಇದು ರೈತನ ಕೈಲಿ ಆಸ್ತಿ ಮಾರಿ ದುಡ್ಡು ಬಂದ್ರೆ ಇರೋದಿಲ್ಲ. ಅದಕ್ಕೆ ಪರ್ಯಾಯ ಸರ್ಕಾರ ಒಂದು ಆಲೋಚನೆ ಮಾಡಿ ಒಂದು ಚಿಂತನೆ ಮಾಡಬೇಕು ಅಂತ ಹೇಳಿ ಈ ವಿಷಯವನ್ನ ತಮಗೆ ಅರ್ಥ ಆಗಲಿ ಅಂತ ಹೇಳಿ ಒಂಚೂರು ಸಮಯ ತಗೊಂಡು ಹೇಳಿದ್ದೀನಿ. ಬಂಧುಗಳೇ, ಈಗಾಗಲೇ ಸೆಕೆಂಡ್ ಸಬ್ಜೆಕ್ಟ್, ಈಗ ನಮ್ಮ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದಲ್ಲಿ ಉತ್ಪಾದನೆ ಆದಂತಹ ಅನೇಕ ಕೃಷಿ ಉತ್ಪನ್ನಗಳನ್ನ ಭಾರತ ತಗೋಬೇಕಂತ ಹೇಳಿ ಈಗಾಗಲೇ 1 ವರ್ಷದಿಂದ ಪ್ರಯತ್ನ ನಡೀತಾ ಇದೆ. ಅದರಲ್ಲಿ ನಮ್ಮ ಹೈನುಗಾರಿಕೆಗೆ ಬರ್ತಾರೆ. ಹೈನುಗಾರಿಕೆಯಲ್ಲಿ ಅದನ್ನ ಒಂದೇ ನಿಮಿಷಕ್ಕೆ ಹೇಳ್ಬಿಡ್ತೇನೆ ನಾನು. ಅಮೆರಿಕಾದಲ್ಲಿ ಹೈನು ಉತ್ಪನ್ನ ತಯಾರು ಮಾಡಿಕೊಂಡು ಅವ್ರ ಹತ್ರ ಇರ್ತಕ್ಕಂಥ ಸ್ಟಾಕ್, ಹಾಲಿನ ಪುಡಿ, ಹಾಲಿನ ಉತ್ಪನ್ನ ಏನೇನು ಅಲ್ಲಿ ಸ್ಟೋರ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯೋ ಅಥವಾ ಬೆಣ್ಣೆ, ತುಪ್ಪ, ಅದರಿಂದ ಏನೇನು ಆಗ್ತದೋ ಅದನ್ನೆಲ್ಲ ಎಷ್ಟು ಇಟ್ಕೊಂಡಿದ್ದಾರೆ ಅಂದ್ರೆ ಭಾರತ ದೇಶದ 141 ಕೋಟಿ ಜನ 11 ವರ್ಷಗಳ ಕಾಲ ಬಳಕೆ ಮಾಡಿದ್ರೆ ಆಗುವಷ್ಟು ಹೈನು ಉತ್ಪನ್ನವನ್ನ ಅಮೆರಿಕದಲ್ಲಿ ಸ್ಟೋರೇಜ್ ಇದೆ. ಅದನ್ನು ಖಾಲಿ ಮಾಡ್ಕೋಬೇಕು. ಅವರು ಅರ್ಧ ರೇಟಿಗಾದ್ರೂ ಭಾರತ ದೇಶದ ಈ ಬಳಕೆದಾರರು ಹೆಚ್ಚು ಇರ್ತಕ್ಕಂಥದ್ದು ಚೈನಾ ಬಿಟ್ರೆ ಇಲ್ಲೇನೆ. ಹಾಗಾಗಿ ಇಲ್ಲಿ ತಂದು
ಅವರು ಮಾರಾಟ ಮಾಡ್ಕೋಬೇಕು. ಅದಕ್ಕೆ ಅವರು ಸತತ ಪ್ರಯತ್ನ ಮಾಡ್ತಾರೆ. ಒಂದು ಪಕ್ಷ ಏನಾದ್ರು ಅವಕಾಶ ಸಿಕ್ಕಿದ್ರೆ ಭಾರತ ದೇಶದ ಮಾರುಕಟ್ಟೆ ಒಂದೇ ವರ್ಷದಲ್ಲಿ ಭಾರತ ದೇಶದ ಎಲ್ಲ ಹೈನುಗಾರಿಕೆ ಸಂಪೂರ್ಣ ನಾಶ ಆಗುತ್ತೆ. ಇದನ್ನ ತಲೆಯಲ್ಲಿಟ್ಕೊಂಡು ಸರ್ಕಾರ ಯೋಚನೆ ಮಾಡಲಿ ಅಂತ ಹೇಳ್ತಾ, ಇದರ ಜೊತೆಗೆ ಜೆನೆಟಿಕಲಿ ಮಾಡಿಫೈಡ್ ಫುಡ್ ಅಂತ ಹೇಳಿ ಕರೀತಾರೆ. ನಾವು ಕನ್ನಡದಲ್ಲಿ ಕುಲಾಂತರಿ ಅಂತೀವಿ. ಇದಕ್ಕೆ ಜೀನನ್ನ ಒಂದಕ್ಕೊಂದು ಟ್ರಾನ್ಸ್ಫರ್ ಮಾಡಿ ಹೆಚ್ಚು ಇಳುವರಿಯನ್ನ ಕೊಡ್ತಕ್ಕಂಥದನ್ನ ತಯಾರು ಮಾಡ್ತಾ ಇದ್ದೀವಿ. ರೋಗ ನಿರೋಧಕ ಇರುತ್ತೆ, ಇದಕ್ಕೆ ಹೆಚ್ಚು ಉತ್ಪಾದನೆ ಬರುತ್ತೆ ಅಂತ ಹೇಳಿ ಈಗ ಅದನ್ನ ಬಹಳ ಜಗತ್ತಲ್ಲಿ ಬಹಳ ಚರ್ಚೆ ನಡೀತಾ ಇದೆ. ಅದರಲ್ಲಿ ನಮ್ಮ ಸೋಯಾ ಇರ್ಬೋದು, ಅದರಲ್ಲಿ ನಮ್ಮ ಹಕ್ಕಿ ಇರ್ಬೋದು, ಅದರಲ್ಲಿ ನಮ್ಮ ಹೆಸರು ಇರ್ಬೋದು. ಈಗ ಅನೇಕ ಬೆಳೆಗಳು ಅಮೆರಿಕದಿಂದ ಇಲ್ಲಿಗೆ ಸರಬರಾಜು ಮಾಡಲಿಕ್ಕೆ ತಯಾರಿದೆ. ಒಂದೇ ಒಂದು ಪ್ರಶ್ನೆ ಮಾನ್ಯ ಸಚಿವರೇ, ಬ್ರಿಟನ್ನಲ್ಲಿ GM ಫುಡ್ ನ ಬಳಕೆ ಮಾಡಲ್ಲ, ಅಮೆರಿಕದಲ್ಲಿ ಬಳಕೆ ಮಾಡಲ್ಲ. ಆದ್ರೆ ಅವ್ರು ಬಳಕೆ ಮಾಡ್ದಲೇ ಇರೋದು ನಾವ್ಯಾಕೆ ತಿನ್ಬೇಕು? ಇದು ಜನಸಂಖ್ಯೆ ಜಾಸ್ತಿ ಇದೆಯಂತೆ, ₹2 ಕಡಿಮೆ ಕೊಟ್ರೆ ಸಾಕು ನಾವೆಲ್ಲ ಬಳಕೆ ಮಾಡ್ತೀವಿ ಅಂತ ಹೇಳಿ. ಅದಕ್ಕೆ ಭಾರತ ಸರ್ಕಾರ ನಮ್ಮ ಆರೋಗ್ಯದ ದೀರ್ಘಕಾಲದ ಬಗ್ಗೆ ಮತ್ತು ಈ ತಂತ್ರಜ್ಞಾನದ ಅಪಾಯಗಳ ಬಗ್ಗೆ ಅತ್ಯಂತ ಎಚ್ಚರಿಕೆಯಿಂದ ಸರ್ಕಾರ ತೀರ್ಮಾನ ಮಾಡಬೇಕೆ ಹೊರತು ಯಾವುದೇ ಕಾರಣಕ್ಕೆ ಡೊನಾಲ್ಡ್ ಟ್ರಂಪ್ ಅಕಸ್ಮಾತ್ ಏನಾದ್ರು ನಾಳೆ ಮೋದಿ ಹೆಗಲ ಮೇಲೆ ಕೈ ಹಾಕಿಬಿಟ್ಟು ಅಯ್ಯೋ ಗೆಳೆಯ ಅಂದ್ಬಿಟ್ರೆ, ಕಳಿಸಪ್ಪ ಅಂದ್ಬಿಟ್ರೆ ಏನ್ ಮಾಡೋದು? ಅದಕ್ಕೆ ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಿ ಒಂದು ಪತ್ರದ ಮೂಲಕ ಇಂಥ ಒಂದು ಅಪಾಯಕಾರಿ ಆಹಾರ ಏನಿದೆ ಇದರ ಬಗ್ಗೆ ಅವಕಾಶವನ್ನ ನೀಡಬಾರ್ದಂತ ಹೇಳಬೇಕು ಅಂತ ಹೇಳಿ ಮಾನ್ಯ ಸಚಿವರು. ಹಾಗೆ ಬಂಧುಗಳೇ, ಕಾವೇರಿ, ಕೃಷ್ಣ, ಮಾದಾಯಿ ಎಲ್ಲ ವಿಷಯದಲ್ಲೂ ಕೂಡ ತಮಗೆ ಗೊತ್ತಿದೆ. ನಾವು ಬೀದಿನಲ್ಲಿ ಮಾತಾಡ್ತಾ ಇರ್ತೀವಿ, ನೀವು ರಾಜಕೀಯವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಪ್ರಶ್ನೆ ಇಷ್ಟೇ ನಂದು, ಸಿಂಪಲ್ ಆಗಿ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ. ಮೈಕೋ ಇಷ್ಟೇ ನೋಡಿ, ಕಾವೇರಿ ಮೇಕೆದಾಟಿಗೆ ಪರಿಸರದ ಇಲಾಖೆದು ಒಪ್ಪಿಗೆ ಇಲ್ಲ, ಹೌದಾ ಸಚಿವರೇ? ಮಾದಾಯಿದು ಪರಿಸರದ್ದು ಒಪ್ಪಿಗೆ ಇಲ್ಲ. ಎಲ್ಲಿ ರಾಘವೇಂದ್ರ? ಶರಾವತಿ ಬ್ಯಾಕ್ ವಾಟರ್ ಪಂಪ್ ಸ್ಟೋರೇಜ್, ಅಲ್ಲಿ ಯಾರು ಪರ್ಮಿಷನ್ ತಗೊಂಡ್ ಬಂದಿದನೋ ಮಾನ್ಯ ಸಚಿವರಿಗೆ, ಅರಣ್ಯ ಮಂತ್ರಿಗಳಿಗೆ ಗೊತ್ತಿರ್ತದೆ. ಅವನಿಗೆ ಪರಿಸರದ್ದು ಕ್ಲಿಯರೆನ್ಸ್, ಫಾರೆಸ್ಟ್ ಕ್ಲಿಯರೆನ್ಸ್ ಎಲ್ಲ 19 ಇಲಾಖೆಯ ಕ್ಲಿಯರೆನ್ಸ್ ಅವನಿಗೆ ಸಿಗ್ತದೆ. ನಮ್ಮ ಸರ್ಕಾರಕ್ಕೆ ಯಾಕೆ ಕ್ಲಿಯರೆನ್ಸ್ ಸಿಕ್ಕಲ್ಲ? ಇದನ್ನ ಒತ್ತು ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ತಾವು ಒತ್ತಿ ಹೇಳಬೇಕು ಅಂತೇಳಿ ತಮಗೆ ಜ್ಞಾಪಕ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಕರ್ನಾಟಕದ ವಿದ್ಯುತ್ ಶಕ್ತಿ ಕೃಷಿ ಪಂಪ್ ಸೆಟ್ಗೆ ಸಂಬಂಧಪಟ್ಟಂಗೆ ಎಲ್ಲ ಗಮನ ಇಟ್ಟು ಕೇಳ್ಕೋಬೇಕು. ಈಗಾಗಲೇ ನಮ್ದು ಏನು ಸರ್ವಿಸ್ ಆಗದಲ್ಲೇ ಇರ್ತಕ್ಕಂಥ ಅಕ್ರಮ ಸಕ್ರಮದಲ್ಲಿ ಏನಿದ್ದೀವಿ ಅದಕ್ಕೆ ಈಗಾಗಲೇ ಸರ್ಕಾರ ಹೆಚ್ಚುವರಿ ದಂಡ ಹಾಕ್ತಾ ಇದೆ. ದಂಡ ತುಂಬಿಟ್ಟು ನೀವು ಸಕ್ರಮ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅರೆ, ನೀವು ಮಾಡದಲ್ಲೇ ಬಿಟ್ಟಿರೋ ಕೆಲಸದ ಬಾಕಿಗೆ ನಾವು ದಂಡ ಕಟ್ಟಬೇಕೆ? ಇದನ್ನ ದಂಡ ಇಲ್ದಂಗೆ ತಾವು ಸರ್ವಿಸ್ ಅನ್ನ ದಾಖಲೆ ಮಾಡ್ಕೋಬೇಕಂತೇಳಿ ಸರ್ಕಾರಕ್ಕೆ ಹೇಳ್ತಾ ಇದೀವಿ. ಮತ್ತು ಇದೇ ಸಂದರ್ಭದಲ್ಲಿ ಸರ್ಕಾರ ಭಾರತ ಸರ್ಕಾರದ ಕುಸುಮ ಅಂತ ಹೇಳಿ ಸೆಂಟ್ರಲ್ ಸ್ಕೀಮ್, ಈ ಸೆಂಟ್ರಲ್ ಸ್ಕೀಮ್ ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ ಕೊಡ್ತದೆ, ನಾವು ಕೂಡ ಸಬ್ಸಿಡಿ ಕೊಡ್ತೀವಿ. ರೈತರು ಪಂಪ್ ಸೆಟ್ಗಳನ್ನ ತಾವು ಸೋಲಾರ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಸರ್ಕಾರ ಜಾಹೀರಾತು ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಾವೇನ್ ಹೇಳೋದು ಅಂದ್ರೆ,
ಈಗ ನೀವು ಮಾಡ್ತಕ್ಕಂಥ ಏನು ಯೋಜನೆ ಇದೆ ರೈತರಿಗೆ ಹೊರೆ ಆಗ್ತದೆ. ಇದನ್ನ ಹೊರೆಯಾಗಿ ಏರ್ಬೇಡಿ. ನಮ್ಗೇನೋ ಸೂಪರ್ ಐಡಿಯಾ ಕೊಡ್ತಾ ಇದ್ದಾರೆ, ರೈತರು ಸೋಲಾರಿಗೆ ಶಿಫ್ಟ್ ಆಗಿಬಿಡಿ. ನಮ್ದೇನು ಸ್ಟೇಟು ಗ್ರಿಡ್ ಇದೆ, ಜಾಲ ಏನಿದೆ ಅಂದ್ರೆ ಸರಬರಾಜು ವ್ಯವಸ್ಥೆ ಏನಿದೆ ವಿದ್ಯುತ್ ಶಕ್ತಿ, ಇದನ್ನ ನೀವು ಸೋಲಾರಿಗೆ ಶಿಫ್ಟ್ ಆಗಿಬಿಡಿ. ಮತ್ತು ಗ್ರಿಡ್ ಕನೆಕ್ಷನ್ ಏನಿದೆ ನಾವೆಲ್ಲ ಬಿಚ್ಚಾಕ್ಬಿಡ್ತೀವಿ. ಅರ್ಥ ಆಯ್ತಾ ಸರ್? ಮಧು ಅವರೇ, ಈಗ ನನ್ನ ಪಂಪ್ ಸೆಟ್ಟಿಗೆ ಈಗ ನಾನು ಸೋಲಾರಿಗೆ ಶಿಫ್ಟ್ ಆದ್ರೆ ನನ್ನ ಕಂಬ, ನನ್ನ ಟ್ರಾನ್ಸ್ಫಾರಮು, ಆ ಲೈನ್ ಪೂರ್ತಿ ಕಳಿಸ್ಬಿಡ್ತಾರೆ ಸರ್ಕಾರ. ಅದಕ್ಕೆ ಈ ತರದ್ದು ತರಾತುರಿ ಕೆಲಸವನ್ನ ಕೈ ಹಾಕಬೇಡಿ. ಇರ್ಲಿ, ಹಾಗೆ ಇರ್ಲಿ. ಅದು ಎಮರ್ಜೆನ್ಸಿ ಬಂದಾಗ ಈ ಸೋಲಾರ್ ಏನಾರ ಕೈ ಕೊಟ್ಟಾಗ, ಬಹಳ ಚಂದಾಗಿ ಬೆಳೆ ಬಂದು ನಿಂತಾಗ ಆಲ್ಟರ್ನೇಟಿವ್ ವ್ಯವಸ್ಥೆ ಒಂದಿರಲಿ. ಆ ಕಾರಣಕ್ಕೆ ತರಾತುರಿ ತಪ್ಪುಗಳು ಆಗಬಾರ್ದು ಅಂತ ಹೇಳಿ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡ್ತಾ ಇದ್ದೇನೆ. ಹಾಗೇನೆ ಇಲ್ಲಿ ವಿಶೇಷವಾಗಿ ಕೃಷಿ ಭೂಮಿ ಭೂ ಸ್ವಾಧೀನ ಕಾಯ್ದೆ ಮಾನ್ಯ ನಮ್ಮ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರುವಾಗ 2013ರ ಕಾಯ್ದೆ, ಭೂ ಸ್ವಾಧೀನ ಕಾಯ್ದೆ ಭಾರತ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರುವಾಗ ಇಲ್ಲಿ ಕುಮಾರಸ್ವಾಮಿ ತಿದ್ದುಪಡಿ ಪ್ರಪೋಸಲ್ ಮಾಡಿ ರಾಷ್ಟ್ರಪತಿಗೆ ಕಳಿಸಿದರು. ಆ ಸಂದರ್ಭದಲ್ಲಿ ರಾಜಸ್ಥಾನ್ ಮುಖ್ಯಮಂತ್ರಿ ಗೆಲೋಟ ಅವರು ಕೂಡ ಅದಕ್ಕೆ ತಿದ್ದುಪಡಿಯನ್ನು ತರೋದ್ರ ಮೂಲಕ ಅವರು ಕೂಡ ಇದನ್ನ ಬದಲಾವಣೆ ಮಾಡಕ್ಕೆ ಹೊರಟರು. ರಾಹುಲ್ ಗಾಂಧಿ ಅವರು ಪತ್ರ ಬರೀತಾರೆ ಮುಖ್ಯಮಂತ್ರಿ ಗೆಲೋಟ್ ಅವರಿಗೆ, ರಾಜಸ್ಥಾನ್ ಮುಖ್ಯಮಂತ್ರಿ, ಏನಂತ, ಇದು ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ, ರೈತರಿಗೆ ನಾವು ಕೊಟ್ಟಿರೋದು. ಇಂಥ ಯೋಜನೆ ರೈತರಿಗೆ ವರದಾನ ಆಗಿದೆ. ಯಾವುದೇ ಕಾರಣಕ್ಕೆ ಒಂದು ಅಕ್ಷರವನ್ನು ಬದಲು ಮಾಡಬೇಡಿ, ಯಥಾ ಪ್ರಕಾರ ಮುಂದುವರಿಸಿ. ಆ ಪತ್ರವನ್ನ ಮಾನ್ಯ ನಮ್ಮ ಸಿದ್ದರಾಮಯ್ಯನವರು ವಿಪಕ್ಷದ ನಾಯಕರು ಇರ್ತಾರೆ, ಅವ್ರಿಗೆ ವಿಪಕ್ಷ ಇರೋದಿಲ್ಲ. ಆಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರ್ತಾರೆ, ಅವ್ರಿಗೆ ತಂದು ಕೊಡ್ತೀವಿ. ಮತ್ತೆ ಪಕ್ಷದ ಅಧ್ಯಕ್ಷರು ನಮ್ಮ ಗುಂಡೂರಾಯ್ ದಿನೇಶ್ ಅವ್ರಿಗೂ ಒಂದು ಕಾಪಿ ತಂದು ಕೊಡ್ತೀವಿ. ನೋಡಿ, ಅಲ್ಲಿ ಈ ಥರದ ತೀರ್ಮಾನ ತಗೊಂಡಿದ್ದಾರೆ, ನೀವು ಯಾತಕ್ಕೆ ಅವಸರದ ತೀರ್ಮಾನ ಮಾಡಿ, ನಿಮ್ಮ ಪಕ್ಷ ಅಲ್ಲಿ ಕೇಂದ್ರದಲ್ಲಿ ತಂದಿರೋ ಕಾಯ್ದೆ ನೀವೇ ಉಲ್ಲಂಘನೆ ಮಾಡ್ದಂಗಾಗತ್ತೆ, ಬೇಡ ಅಂತ. ಏನ್ ಮಾಡೋಣ ಚಂದ್ರಶೇಖರ್, ಆ ಯಡಿಯೂರಪ್ಪನ ಮಗಂಗೆ ನಾನು ಏನೊಂದು ಮಾತಾಡಿದ್ರು ಬಹಳ ತಪ್ಪಾಗಿ ಅರ್ಥೈಸ್ತಾರೆ. ಈ ಸಂದರ್ಭದಲ್ಲಿ ಮಾತಾಡ್ದಲೇ ಅದೇ ದೇವೇಗೌಡರು ಮಗ ತಪ್ಪಾಗಿ ಅರ್ಥೈಸ್ಬಿಡ್ತಾರೆ ನಮ್ಮನ್ನ. ಹಾಗಾಗಿ ಏನ್ ಮಾತಾಡೋದು, ಇಡೀ ಎಷ್ಟು ದಿವಸ ಇರ್ತದೋ ಸರ್ಕಾರ ನೋಡೋಣ, ಆಮೇಲೆ ನಾವು ಬಂದಾಗ ಬದಲಾವಣೆ ಮಾಡೋಣ. ಆದರೆ ಬದಲಾವಣೆ ಆಗಿಲ್ಲ. ಸಿದ್ದರಾಮಯ್ಯನವರು ಬಂದರು, ಅದನ್ನ ಜ್ಞಾಪಕ ಮಾಡ್ತಾ 13 ಆಕ್ಟ್ ಕೆಳಗಡೆ ಈಗ KEDB ಕೆಲಸ ಮಾಡ್ತಾರೆ. KEDB ಅದಕ್ಕೆ ಕೆಲಸನೇ ಇಲ್ಲ. 13 ಆಕ್ಟ್ ತಿದ್ದುಪಡಿ ಆಗದೆ ಇದ್ರೆ ಅದಕ್ಕೆ ಕೆಲಸ ಇಲ್ಲ. 13 ಆಕ್ಟ್ ಕೆಳಗಡೆ ಉದ್ದಿಮೆದಾರಿ ಅಥವಾ ಕೈಗಾರಿಕೋದ್ಯಮಿಗೆ ಅಲ್ಲಿ ಏನು ಹೇಳುತ್ತೆ ಅಂದ್ರೆ, ನಿನಗೆ ಭೂಮಿ ಬೇಕಾ, ಎಲ್ಲಿ ಬೇಕು ಹೋಗು, ಅಲ್ಲಿ ರೈತನ ಹತ್ರ ಇದ್ರೆ ಅವನ ಹತ್ರ ಕೂತ್ಕೋ, ಮಾತಾಡು, ಅವನ ಜೊತೆ ಚರ್ಚೆ ಮಾಡು, ಅವನ ಜೊತೆ ಬಾರ್ಗಿನ್ ಮಾಡು, ಅಲ್ಲಿ ಖರೀದಿ ಮಾಡ್ಕೊ ಅಂತ ಹೇಳಿ 2013ರ ಭೂ ಸ್ವಾಧೀನ ಕಾಯ್ದೆ ಹೇಳುತ್ತೆ. ಇದನ್ನು ತಿದ್ದುಪಡಿ ಮಾಡಿ ನೀವೇ ಸರ್ಕಾರ, ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೈಗಾರಿಕೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ರೈತನ ಭೂಮಿ ಕಿತ್ತು
ಅವನಿಗೆ ಕೊಡೋ ಕೆಲಸವನ್ನ ಮಾಡ್ತಿರಲ್ಲ. ಹಾಗಾದ್ರೆ ಮನಮೋಹನ್ ಸಿಂಗ್ನೇನು ಬಕ್ರಾ ಅಂತ ಹೇಳಿ ಅಂದ್ಕೊಂಡ್ಬಿಟ್ರ? ಯಾವ ಕಾರಣಕ್ಕೆ 13 ಆಕ್ಟ್ ತಂದ್ರು ಅವರು? ಭಾರತ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಾಕೆ ತಂದ್ರು? ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ನೀವು ಯಾಕೆ ಅದನ್ನ ಒಪ್ತೀರಿ? ಅದನ್ನ ಮುಂದುವರಿಸೋದು ಯಾತಕ್ಕೆ? ಆದ್ರೆ ಇದನ್ನ ದ್ವಂದ್ವ ನೀತಿ ಸರಿಯಲ್ಲ. ಈಗಾಗಲೇ ಕರ್ನಾಟಕದಲ್ಲಿ ಈಗ ಜಂಗಮಕೋಟೆ ಇರ್ಬೋದು, ಅಲ್ಲಿ ಆನೆಕಲ್ಲು ಇರ್ಬೋದು, ಬಿಡದಿ ಇರ್ಬೋದು, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕೈಗಾರಿಕಾ ಉದ್ದೇಶಕ್ಕೆ ಅಕ್ವಿಜೇಷನ್ ನಡೀತಾರೆ. ನಾಗಮಂಗಲ ಕೂಡ ಈಗ ಒಟ್ಟು ಕಳೆದ 2000ದಿಂದ ಹಿಡಿದು 25ರವರೆಗೆ 2.5 ಲಕ್ಷ ಎಕರೆ ರೈತರ ಭೂಮಿಯನ್ನ ನೀವು ಸ್ವಾಧೀನ ತಗೊಂಡಿದ್ದೀರಿ. KDB ಸಚಿವರು 2.5 ಲಕ್ಷ. ನನಗೆ ಸಿಕ್ಕಿರೋ ಪ್ರಕಾರ 25 ಭಾಗ ನೀವು ಕೈಗಾರಿಕಾ ಉದ್ದೇಶಕ್ಕೆ ಬಳಕೆ ಮಾಡಿಲ್ಲ, 75 ಭಾಗ ರಿಯಲ್ ಎಸ್ಟೇಟಿಗೆ ಕೊಟ್ಟಿದ್ದೀರಿ. ಮತ್ತೆ ನಿಮಗೇನಾದ್ರು ನೈತಿಕತೆ ಇದೆಯಾ? ಲ್ಯಾಂಡ್ ಅಕ್ವಿಜೇಷನ್ಗೆ ಮಾಡಬಾರ್ದಲ್ವಾ? ಸರ್ಕಾರನೇ ರಿಯಲ್ ಎಸ್ಟೇಟ್ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಹೆಂಗ್ ಸರಿಯಾಗತ್ತೆ? ಅಥವಾ ಭೂಮಿ ರೈತನ ಹತ್ರ ಇದ್ರೆ ನಾಳೆ ಭವಿಷ್ಯಕ್ಕೆ ಸರ್ಕಾರನೇ ಅದಕ್ಕೆ ವಾರಸ್ದಾರ. ರೈತನ ಹಿಂದೆ ವಾರಸ್ದಾರ ಯಾರಂದ್ರೆ ಸರ್ಕಾರ. ಆ ಕಾರಣಕ್ಕೆ ಈ ಲ್ಯಾಂಡ್ ಅಕ್ವಿಜೇಷನ್ ಸಂಬಂಧಪಟ್ಟಂಗೆ ಕರ್ನಾಟಕದ ಕಾಂಗ್ರೆಸ್ಗೆ ಏನಾದರೂ ನೈತಿಕತೆ ಇದ್ರೆ ಆಕ್ಟ್ 13 ಎತ್ತಿಡಿಬೇಕು, ಅದನ್ನು ಮುಂದುವರಿಸಬೇಕು. ಇಲ್ಲದೆ ಇದ್ರೆ ನಿಮ್ಮ ನೈತಿಕತೆಗೆ ವಿರುದ್ಧವಾಗಿ ಕೆಲಸ ಮಾಡ್ತೀರಿ ಅಂತ ಹೇಳಿ ಆಗುತ್ತೆ ಬಂಧಗಳು. ಹಾಗೆ MSP ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೇನೆ. MSP ಕನಿಷ್ಠ ಬೆಲೆ. ಕನಿಷ್ಠ ಬೆಲೆ ಇಲ್ಲದಲೆ ಹೆಂಗೆ ಕೃಷಿ ಮಾಡೋದು? ಹೆಂಗೆ? ತೊಗರಿಗೆ ಬೆಲೆ ಇಲ್ಲ, ಸೋಯಾಗೆ ಬೆಲೆ ಇಲ್ಲ, ಭತ್ತಕ್ಕೆ ಬೆಲೆ ಇಲ್ಲ, ರಾಗಿಗೆ ಬೆಲೆ ಇಲ್ಲ, ಕೊಬ್ಬರಿಗೆ ಬೆಲೆ ಇಲ್ಲ, ಮೆಕ್ಕೆಜೋಳಕ್ಕೆ ಬೆಲೆ ಇಲ್ಲ. ಯಾವ ಬೆಳೆ ಮಾರುಕಟ್ಟೆಗೆ ಬರ್ತದೋ ಮಾರುಕಟ್ಟೆ ಬೆಲೆ ಬಿದ್ದೋಯ್ತು, ಸತ್ತೋಯ್ತು. ಸರ್ ಖರೀದಿ ಮಾಡ್ತಾ ಇಲ್ಲ ಸರ್, MSP ಆಗಿದೆ, ಖರೀದಿ ಮಾಡ್ತಾ ಇಲ್ಲ. 1 ಸೆಕೆಂಡ್ ಮಾತಾಡಬಾರ್ದು. ಯಜಮಾನ ಇಲ್ಲಿ ಗಮನ ಇಟ್ಟು ಕೇಳಿ. ಕನಿಷ್ಠ ಬೆಲೆ ನೋಡಿ, ಒಂದು ಗಮನ ಇಟ್ಟು ಕೇಳ್ಕೋಬೇಕು ನೀವು. ಯಾಕಂದ್ರೆ ಅವರು ವಿದ್ಯಾವಂತರು ಇದ್ದಾರೆ, ಅವ್ರಿಗೆ ಅರ್ಥ ಆಗ್ತದೆ. ನಾವು ಪ್ರೊಫೆಸರ್ ನಂಜುಂಡಸ್ವಾಮಿ ಇದ್ರು, ಸರ್ಕಾರ ಆಗ 95ರಲ್ಲಿ ನಮ್ಮ ಮಹೇಂದ್ರ ಸಿಂಗ್ ಟಿಕಾಯಿತ್ ಅವರಿದ್ರು. ಸರ್ಕಾರ ಪ್ರಧಾನಮಂತ್ರಿ ಮನೆಗೆ ಕರ್ಕೊಂಡು ಅವಾಗ ನಾವು ಅಪೀಲ್ ಮಾಡಿದ್ದಿಷ್ಟೇ, ರೈತರು ವಿಷ ಕುಡಿದು ಸಾಯ್ತಾ ಇದ್ದಾರೆ, ನೇಣು ಹಾಕೊಂಡು ಜೀವ ಬಿಡ್ತಾ ಇದ್ದಾರೆ. ಈ ವರ್ಷ ಭಾರತ ದೇಶದಲ್ಲಿ ಸುಮಾರು 80,000 ಜನ ರೈತರು ಸತ್ತು ಬಿಟ್ಟಿದ್ದಾರೆ. ಇದಕ್ಕೇನಾದ್ರು ಪರಿಹಾರ ಹುಡುಕ್ಬೇಕು ಅಂತೇಳಿ ಮನವಿ ಮಾಡಿ ಅವ್ರು ಹೇಳಿದ್ರು, ನಾನು ಏನ್ ಮಾಡ್ಬೋದು ಹೇಳಿ? ಏನಿಲ್ಲ ಸರ್ಕಾರ, ನೀವು ಈ ಕಷ್ಟಕ್ಕೆ ಪರಿಹಾರ ಹುಡುಕಿ. ಆಯ್ತು, ಖಂಡಿತ ನಾವು ಮಾಡ್ತೇವೆ. ಸರಿ, ಅವ್ರು ಮಾಡಿದ್ದು ಒಂದು ಕೆಲಸ ಏನಂದ್ರೆ, ಡಾಕ್ಟರ್ ಸ್ವಾಮಿನಾಥನ್ ಅವ್ರನ್ನ ರೈತ ಯಾಕೆ ವಿಷ ಸಾಯ್ತಾ ಇದ್ದಾನೆ, ಇದಕ್ಕೊಂದು ಕಾರಣ ಹುಡುಕ್ಬೇಕು, ಸತ್ಯವಾದ ಕಾರಣವನ್ನ ಹುಡುಕ್ಬೇಕು. ಎರಡನೇದು, ಆ ಕಾರಣ ಹುಡುಕಿದ ಮೇಲೆ ಅದಕ್ಕೆ ಪರಿಹಾರ ಏನಂತ ಹೇಳ್ಬೇಕು. ಒಂದು ಕಾರಣ, ರೈತ ಯಾಕೆ ಸಾಯ್ತಾ ಇದ್ದಾರೆ. ಅವರು ಸುಮಾರು ವರ್ಷಗಳು ಇಡೀ ದೇಶ ಸುತ್ತಿ ಕೃಷಿ ವಿಜ್ಞಾನಿ. ಆ ಕಾರಣಕ್ಕೆ ಅವರು ಕಾರಣ ಹುಡುಕಿದ್ರು. ರೈತನ ಆರ್ಥಿಕ ಸ್ಥಿತಿ ಪಾತಾಳಕ್ಕೆ ಹೋಗಿದೆ, ಅಂದ್ರೆ ದಿವಾಳಿ ಆಗಿದ್ದಾನೆ. ಅವನು ಮತ್ತೊಬ್ರು ಕೈಲಿ ಶೇರ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ತಾಳಕ್ ಆಗ್ತಾ ಇಲ್ಲ, ಜೀವ ಬಿಡ್ತಾ ಇದ್ದಾನೆ.
ಜೀವ ಬಿಡಕ್ಕೆ ಅವನು ವಿಷ ಕುಡಿತಾ ಇರ್ಬೋದು, ನೇಣಾಕಂತ ಇರ್ಬೋದು. ಆ ಕಾರಣಕ್ಕೆ ಇಂಥ ಅಪಾಯಕ್ಕೆ ರೈತ ಸಿಕ್ಕಂಡ. ಇದಕ್ಕೆ ಪರಿಹಾರ ಏನು? ಇದು ಒಂದಾಯ್ತು, ರೈತ ಯಾಕೆ ಸಾಯ್ತಾ ಇದ್ದಾನೆ, ಇದಕ್ಕೆ ಪರಿಹಾರ ಏನು? ಅವನ ಉತ್ಪನ್ನಕ್ಕೆ ಕನಿಷ್ಠ ಬೆಲೆ ಕೊಡಬೇಕು ಸರ್ಕಾರ. ಆ ಕನಿಷ್ಠ ಬೆಲೆಯನ್ನ ಮಾನ್ಯ ಸಚಿವರು 26 ವರ್ಷ ಆಯ್ತು ಸಬ್ಮಿಟ್ ಮಾಡಿ ಸ್ವಾಮಿನಾಥನ್. ಅವರು ಸ್ವಾಮಿನಾಥನ್ ಕೂಡ ಈಗ 2 ವರ್ಷ ಆಯ್ತು ಸತ್ತೋದು. 26 ವರ್ಷಗಳಿಂದ ಯಾವುದೇ ಸರ್ಕಾರ ಅಧಿಕಾರಕ್ಕಿರಲಿ, ಈ ನರೇಂದ್ರ ಮೋದಿ 2013ರ ಲೋಕಸಭಾ ಚುನಾವಣೆಯಲ್ಲಿ ಮೇನ್ ಅಜೆಂಡಾ ಅದೇ. ದೇಶದ ತುಂಬ 300 ಕಡೆ ಭಾಷಣ ಮಾಡಿದ್ದಾರೆ. ನನ್ನ ಅಧಿಕಾರಕ್ಕೆ ಬಂದ್ರೆ ಡಾಕ್ಟರ್ ಸ್ವಾಮಿನಾಥನ್ ವರದಿಯನ್ನ ಯಥಾ ಪ್ರಕಾರ ರೈತರಿಗೆ ಜಾರಿ ಮಾಡ್ತೀನಿ. ಎಂಥ ಸುಳ್ಳು! ಅಬ್ಬಬ್ಬಬ್ಬ! ಇಡೀ ದೇಶದ ತುಂಬ ಸುಳ್ಳು ಹೇಳಿ ಪ್ರಧಾನಮಂತ್ರಿ ಆಗಿ ಏನಪ್ಪ ಮಾಡಿದೆ ರೈತರಿಗೆ? ಇದು ರೈತರು ಕ್ಷಮಿಸಬಾರ್ದು. ಇದನ್ನೇ ನಾನು ಪ್ರಶ್ನೆ ಮಾಡ್ತಾ ಇರೋದು. ಈಗ ಎಲ್ಲರೂ ಕೂಡ ಇದನ್ನೇ ನೀವು ತಾತ್ಸಾರ ಮಾಡಿಬಿಟ್ರೆ ಹೆಂಗೆ? ಇದು ತಪ್ಪಾಗಲ್ಲ. ಅದಕ್ಕೆ ಸ್ವಾಮಿನಾಥನ್ ಅವರು ಏನು ಹೇಳ್ತಾರೆ, ಇಲ್ಲಿ ನೀವು ರೈತರು ಕೇಳ್ಕೊಂಡ್ಬಿಡ್ಬೇಕು ಸರಿಯಾಗಿ. ಸ್ವಾಮಿನಾಥನ್ ಅವರು ಬೆಲೆಯನ್ನ ಹೆಂಗ್ ನಿಗದಿ ಮಾಡ್ಬೇಕು, MSP ಅಂತ ಹೇಳ್ತಾರೆ ಅಂದ್ರೆ C2+50 ಕಾಸ್ಟ್ ಆಫ್ ಕಲ್ಟಿವೇಶನ್ ಏನಿದೆ, ಕಾಸ್ಟ್ ಆಫ್ ಕಲ್ಟಿವೇಶನ್ ಈಗ ಮೆಕ್ಕೆಜೋಳ, ಈಗ ಕಾಸ್ಟ್ ಆಫ್ ಕಲ್ಟಿವೇಶನ್ 2400 ರೂಪಾಯಿ ಬಿತ್ತು ಅಂತ ಇಟ್ಕೊಂಡ್ರು. 2000 ರೂಪಾಯಿ 400 ಅದು ಉತ್ಪಾದನೆ ಖರ್ಚು ಆಯ್ತು ಅಂದ್ರೆ ಅದ್ರಲ್ಲಿ ಅರ್ಧ ಮಾಡಿ ಎಷ್ಟಾಗುತ್ತೆ? 2400ರಲ್ಲಿ 1200 ಇದಕ್ಕೆ ಸೇರಿಸಿ 3600 ರೂಪಾಯಿ. ಇದು MSP ಆಗ್ಬೇಕು ಅಕಾರ್ಡಿಂಗ್ ಟು C2+50. ಅರ್ಥ ಆಯ್ತಾ? ಇದನ್ನ ಮಾಡ್ಲಿಕ್ಕೆ ಸರ್ಕಾರಗಳು ಯಾರೂ ತಯಾರಿಲ್ಲ. ದೇಶದ ಎಕನಾಮಿಸ್ಟ್ಗಳು ಅಂತ ಹೇಳ್ತಾರೆ. ಹತ್ತೋಗಿದ್ದೀರಾ ನೀವು? ಏನ್ ಬಂದೈತೆ ರೋಗ ನಿಮ್ಗೆ? ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ರೈತರು ಜೀವ ಬಿಡ್ತಾ ಇರ್ತಾರಲ್ಲ, ಇದ್ರ ಬಗ್ಗೆ ಪರಿಹಾರ ಏನ್ರಪ್ಪ ಹೇಳಿ. ಟಿವಿ ಚಾನಲ್ಗೆ ಬಂದು ಕೂತ್ಕೊಂಡು ಅಲ್ಲಿ ಡೆಲ್ಲಿನಲ್ಲಿ ದೊಡ್ಡ ದೊಡ್ಡ ಮೀಡಿಯಾಗಳಲ್ಲಿ ಚರ್ಚೆಗೆ ಬರ್ತಿರಲ್ಲ, ರೈತರು ಸಾಯ್ತಾ ಇದ್ದಾರೆ. 26 ವರ್ಷ ಆಯ್ತು ಸಬ್ಮಿಟ್ ಮಾಡಿ, ರೈತರಿಗೆ ಪರಿಹಾರ ಸಿಕ್ಲಿಲ್ಲ. ಇವತ್ತು ಕೂಡ MSP ಯಾವ ಆಧಾರ ಇಲ್ಲ. UP-ನಲ್ಲಿ ಚುನಾವಣೆ ಬರುತ್ತಾ, ಕಬ್ಬಿಗೆ 100 ರೂಪಾಯಿ ಜಾಸ್ತಿ ಮಾಡ್ತಾರೆ FRP ಅಂತ, ಅಥವಾ ಇನ್ನೊಂದಿಷ್ಟು ಆ ಜೋಳಕ್ಕಿಷ್ಟು ಭತ್ತಕ್ಕಿಷ್ಟು ಜಾಸ್ತಿ ಮಾಡ್ತಾರೆ. ಆದ್ರೆ ಖರೀದಿ ಮಾಡೋನೆ ಅವನು ಹೇಳ್ಬಿಟ್ಬಿಡದ, ಇಲ್ಲಿ ಶುರುವಾಗತ್ತೆ. ಅವ್ರೇನ್ ಮಾಡೋದು? ರಾಜ್ಯದವ್ರು ನೀವು ಮಾಡ್ರಿ. MSP ಅನ್ನ ಘೋಷಣೆ ಮಾಡೋದು ಅಷ್ಟೇ ಅಲ್ಲ, ಭಾರತ ಸರ್ಕಾರ MSP ಅನ್ನ ಘೋಷಣೆ ಮಾಡಿದ ಮೇಲೆ ಆರ್ಥಿಕ ಸಹಾಯವನ್ನ ನೀಡಬೇಕು, ರಾಜ್ಯ ಸರ್ಕಾರ ಕೋಆರ್ಡಿನೇಟ್ ಮಾಡಬೇಕು, ಇಬ್ರು ಸೇರಿ ರೈತನ ಬೆಲೆ ನಷ್ಟವನ್ನ ಸರಿದೂಗಿಸ್ಬೇಕು. ಈಗ ನಡೀತಾ ಇರೋದೇನು? ಸಿದ್ದರಾಮಯ್ಯನವರು ಅವ್ರಿಗೆ ಪತ್ರ ಬರೆದ್ರು ಬೇಗ ಖರೀದಿ ಮಾಡ್ಬೇಕಂತ. ಅವರು ಬೃಹಸ್ಪತಿ ಅಲ್ಲೊಬ್ಬ ಮಂತ್ರಿ ಹೇಳಿದ್ರು ಇದು ರಾಜ್ಯ ಸರ್ಕಾರ ನೀವು ಮಾಡಿ ಅಂತ ಹೇಳಿ. ಹೆಂಗೆ ಕತೆ ಹೆಂಗೆ ಇದು? ಈಗ ನಮ್ಮ ಹಳ್ಳಿಲಿ ಹೇಳ್ತಾರಲ್ಲ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ. ಈ ಎರಡೂ ರಾಜಕೀಯ ಪಕ್ಷಗಳು ತಮ್ಮ ತಾರ್ಕಿಕ ತರ್ಕಕ್ಕೆ ರೈತರ ಸೀಸನ್ನೇ ಮುಗ್ದೋಗ್ಬಿಡುತ್ತೆ. 1 ತಿಂಗಳು ಜಂಪ್ ಆದ್ರೆ ಮುಗಿದೋಯ್ತು. ರೈತರ ಕೈಲಿ ಬೆಳೆ ಇರೋದಿಲ್ಲ. ಯಾರೋ ಶೆಟ್ಟಿ ಮಾರ್ವಾಡಿ ಅಂಗಡಿಗೆ ಸುರಿದು ಏನೋ ಕೊಟ್ಟು 3 ಕಾಸು ತಗೊಂಡು ಹೊಟ್ಟೋಗ್ತಾ ಇರ್ತಾರೆ. ಯಾಕಂದ್ರೆ ಅವನಿಗೆ ಬಾಧೆ ಇರುತ್ತೆ. ಅಂಗಡಿ ಸಾಲ, ಗೊಬ್ಬರ ಸಾಲ, ಆ ಸಾಲ, ಮದುವೆ ಸಾಲ, ಬಡ್ಡಿ ಸಾಲ, ಇವೆಲ್ಲ ಸಚಿವರೇ. ಅದಕ್ಕೆ ಈ MSP ಸಂಬಂಧಪಟ್ಟಂಗೆ ಸರಿಯಾದಂಥ ಮಾನದಂಡ ಇರಬೇಕು. ನಾನು ತುಂಬ ಕಳಕಳಿಯಿಂದ ಸ್ಟೇಟ್ ಗೌರ್ಮೆಂಟಿಗೆ ಕೇಳ್ಕೊಳ್ಳೋದೇನಂದ್ರೆ, ಹಿಂದೆ ಇದ್ದಾಗ ಮಾನ್ಯ ಸಿದ್ದರಾಮಯ್ಯನವ್ರ ಕೈನಲ್ಲೇ ನಾವು ಒತ್ತಾಯ ಮಾಡಿಸಿದ್ವಿ.
ಆವರ್ತ ನಿಧಿ 5,000 ಕೋಟಿ ಬಜೆಟ್ ಅಲ್ಲಿ ಅಲೋಕೇಟ್ ಮಾಡಿದ್ರು. ಆದ್ರೆ ಬಜೆಟ್ ಅಲ್ಲಿ ಅಲೋಕೇಟ್ ಮಾಡಿದ್ದನ್ನ ಅವರು ನೆಕ್ಸ್ಟ್ ಅದನ್ನ ಬಳಕೆ ಮಾಡಿದ್ರು, ಎಷ್ಟು ಮಾಡಿದ್ರು ಅನ್ನೋದ್ರ ಬಗ್ಗೆ ಚರ್ಚೆ ಬೇಡ. ಈಗ ನಾವು ಹೇಳೋದು ಒಂದು 10,000 ಕೋಟಿ ಆವರ್ತ ನಿಧಿ ರಿವಾಲ್ವಿಂಗ್ ಫಂಡ್ ತೆಗೆದಿಟ್ಬಿಡಿ. ಭಾರತ ಸರ್ಕಾರ ಯಾವಾಗ ರಿಲೀಸ್ ಮಾಡ್ತಾರೋ ಆಗ ಅವರಿಗೆ ಟ್ರಾನ್ಸ್ಫರ್ ಮಾಡಿ, ಜೋಳನೋ ಅಕ್ಕಿನೋ ಏನು ಬರ್ತದೋ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿ. ನೀವು ರಿವಾಲ್ವಿಂಗ್ ಆಗ್ತಾ ಇರಲಿ, ಇಲ್ಲಿ ಹಣ ಇಲ್ಲಿ ಹಾಕಿ, ಇವ್ರಿಗೆ ಕೊಡಿ, ಇಲ್ಲಿ ತಗೊಳ್ಳಿ. ಇದನ್ನ ಆವರ್ತ ನಿಧಿಯನ್ನ ನೀವು ಸರಿಯಾಗಿ ರೈತರ ಹಿತದೃಷ್ಟಿಯಿಂದ ಯೋಚನೆ ಮಾಡಿ ಮಾಡದೇ ಇದ್ರೆ ಬಹಳ ತಪ್ಪಾಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅದಕ್ಕೆ ಪ್ರತ್ಯೇಕ ಒಂದು ನಿಧಿಯನ್ನ ಸ್ಥಾಪನೆ ಮಾಡಿ ಅಂತ ಹೇಳ್ತಾನೆ. ಮತ್ತೆ ಇನ್ನು ಉಳಿದಿರ್ತಕ್ಕಂಥ ವಿಷಯಗಳು ಚಿಕ್ಕವಿದಾವೆ. ಹಾಗೆ ಗೊಬ್ಬರ ಎಂಥದ್ದು ಈಗ 19 DAP ಅದೇ ಯೂರಿಯಾ ಸಮಸ್ಯೆ ಆಯ್ತು. ಈಗ ಒಂದೇ ಒಂದು ಉದಾಹರಣೆ ಅಪ್ಪ, 19 ಇಟ್ಕೊಳ್ಳಿ, 19 ಇಟ್ಕೊಳ್ಳಿ. ಆಯ್ತು ಎಲ್ಲರೂ ಮಾತಾಡ್ಬೇಡಿ. 950 ರೂಪಾಯಿ ಕ್ವಿಂಟಾಲಿಗೆ ಜಾಸ್ತಿ, ಒಂದು ಕ್ವಿಂಟಾಲಿಗೆ ಜಾಸ್ತಿ ಆಗಿದೆ. ಏನ್ ಮಾಡೋದು, ಯಾರಿಗೆ ಕೇಳೋಣ ಈಗ? ಇದನ್ನೇ MSP ಒಂದು ಶಾಸನಬದ್ಧವಾಗಿ ಜಾರಿಗೆ ಬಂದ್ಬಿಟ್ರೆ ನಾವು ಚಳುವಳಿ ಮಾಡಂಗಿಲ್ಲ, ನಾವು ಪದೇ ಸರ್ಕಾರಿಗೆ ಮನವಿ ಮಾಡ್ಕೊಳ್ಳಂಗಿಲ್ಲ. ಯಾಕೆಂದ್ರೆ ಈಗಾಗಲೇ 8th ಪೇ ಕಮಿಷನ್ಗೆ ಸೆಂಟ್ರಲ್ ಗೌರ್ಮೆಂಟ್ ರೆಕಮೆಂಡ್ ಮಾಡ್ತಾ ಇದೆ. ಅವರಿಗೆ ಸರ್ಕಾರಿ ಸಂಬಳದವ್ರಿಗೆ 5 ವರ್ಷಕ್ಕೊಮ್ಮೆ ಲೆಕ್ಕಾಚಾರ ಆಗ್ತಾರೆ ಪೇ ಕಮಿಷನ್. ಹಾಗೆ ಇದು ಪ್ರತಿ ವರ್ಷ ಆಗುತ್ತೆ. ಗೊಬ್ಬರ ಎಷ್ಟು ಜಾಸ್ತಿ ಆಯಿತು, ಟ್ರಾನ್ಸ್ಪೋರ್ಟೇಷನ್ ಎಷ್ಟು ಜಾಸ್ತಿ ಆಯಿತು, ಕೂಲಿ ಎಷ್ಟು ಜಾಸ್ತಿ ಆಯಿತು, ಇದನ್ನ ಲೆಕ್ಕ ಹಾಕಿ MSP ಡಿಕ್ಲೇರ್ ಮಾಡಬೇಕು. MSP ಅನ್ನೋದು ಜೀವಂತ ಇಲ್ಲದೆ ಇದ್ರೆ ಏನು ಪ್ರಯೋಜನ? ಹಾಗಾಗಿ ಬಂಧುಗಳೇ, ಇದನ್ನೆಲ್ಲ ಹೇಳ್ತಾ ಈಗ ಇನ್ನೂ ಅನೇಕ ವಿಷಯಗಳಿದ್ದಾವೆ. ಮಾನ್ಯ ಸಚಿವರಿಗೆ ಇನ್ನೊಂದು ಅವ್ರದೇ ಸಬ್ಜೆಕ್ಟ್ ಅನ್ನ ಒಂದು ಜ್ಞಾಪಕ ಮಾಡ್ತೇನೆ. ನಾನು ಕಳೆದ 1 ವರ್ಷದ ಹಿಂದೆ ನಿಮ್ಮನ್ನ ಅಲ್ಲಿ ಪ್ಯಾಲೇಸ್ ಗ್ರೌಂಡ್ ಮುಂಭಾಗದ ವೀರಶೈವ ಸಂಘಟನೆ ವೀರಶೈವ ಲಿಂಗಾಯತ ಮಹಾಸಭಾ ಮಹಾಸಭಾದಲ್ಲಿ ಭೇಟಿ ಮಾಡಿದ್ವಿ. ಆಗ ಒಂದು ಗಮನಕ್ಕೆ ನಾನು ತಂದಿದ್ದೆ, ನೋಡಿ ಇಲ್ಲೀಗಲ್ ಸಾಮಿಲ್ಗಳು ಅಥವಾ ವುಡ್ ಇಂಡಸ್ಟ್ರೀಸ್ ರನ್ ಆಗ್ತಾ ಇದ್ದಾವೆ, ಅದ್ರ ಬಗ್ಗೆ ಸ್ವಲ್ಪ ಕ್ರಮ ಕೈಗೊಳ್ಳಿ ಅಂತ ನಿಮ್ಮ ಗಮನಕ್ಕೆ ನಾನು ತಂದಿದ್ದೆ. ನೀವು ಒಪ್ಕೊಂಡ್ರಿ, ಆಯ್ತು ಅದನ್ನು ಗಮನಿಸ್ತೀನಿ ಅಂತ. ನೀವು ಗಮನ ಹರಿಸ್ಲಿಲ್ಲ. ಆಮೇಲೆ ನಮ್ಮ ರೈತ ಸಂಘದವನೇ ಒಬ್ಬ ಬಂದ, ಸರ್ ಏನು ಮಾಡೋದು ಸರ್, ನೀವು ಹೇಳಿದ್ರು ಏನೂ ಆಗಲಿಲ್ಲ. ಅಲ್ಲಿ DFO ಅವರು ಇವ್ರಿಗೆಲ್ಲ ಮಾತಾಡಿದ್ರು, ಅವರು ಏನು ಕ್ರಮ ಕೈಗೊಳ್ಳುವ ಶಕ್ತಿ ಕಾಣಲಿಲ್ಲ. ಆಮೇಲೆ ಕರ್ನಾಟಕದ ಹೈಕೋರ್ಟಲ್ಲಿ ಫೈಲ್ ಮಾಡಿ ಕೋರ್ಟ್ ಚೀಫ್ ಜಸ್ಟಿಸ್ ಡೈರೆಕ್ಷನ್ ಕೊಟ್ಟು ಯಾವ್ಯಾವುದು ಇಲ್ಲೀಗಲ್ ಆಗಿದೆ, ಯಾವುದು ಲೀಗಲ್ ಆಗಿದೆ, ಇದರ ಮೇಲೆ ಕ್ರಮ ಕೈಗೊಂಡು ನಮಗೆ ವರದಿ ಮಾಡಿ ಅಂತ 7-8 ತಿಂಗಳಾಯ್ತು. ಇದನ್ನು ನಿಮ್ಮ ಗಮನಕ್ಕೆ ತಂದಿದ್ದಾರೋ ಅಧಿಕಾರಿಗಳು, ತಂದೇ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಆ್ಯಸ್ ಎ ಮಿನಿಸ್ಟರ್, ಅದರಲ್ಲೂ ನಮಗೆ ಭಾಳ ಬೇಕಾದಂಥ ಸ್ನೇಹಿತರು ನೀವು, ಹಾಗಾಗಿ ಕ್ರಮ ಕೈಗೊಳ್ಳಬೇಕು. 650 ಇಲ್ಲೀಗಲ್ ವುಡ್ ಇಂಡಸ್ಟ್ರೀಸ್ ರನ್ ಆಗುತ್ತೆ. ಒಂದು ಇಂಡಸ್ಟ್ರಿಗೆ ಒಂದೇ ಒಂದು ಲೋಡು ಒಂದು ದಿನ ಬಳಕೆ ಮಾಡಿದ್ದಾನೆ ಅಂದರೆ ಕಾಡಿನ ಮರ ಒಂದು ದಿನಕ್ಕೆ 650 ಲೋಡ್ ಖಾಲಿ ಆಗುತ್ತೆ. ನೀವು ಅಲ್ಲಿ ಯಾವ್ದಾರ ಒಂದು ಗಿಡ ನಮ್ಮ ಮೇಕೆ ಕಡಿದ್ರೆ, ಅಲ್ಲಿ ಯಾವುದೋ ಒಂದು ಸಣ್ಣದ ನೇಗ್ಲಿಗೆ ನೋಗಕ್ಕೋ ಒಂದು ಕಡ್ಡಿ ಕಡಿದ್ರೆ ನಮ್ಮ ಮೇಲೆ ಫಾರೆಸ್ಟ್ ಆ್ಯಕ್ಟು ವೈಲೇಷನ್ ಅಂತ ಹೇಳಿ ನಮ್ಮ ಮೇಲೆ ಕೇಸ್ ಹಾಕ್ತಾರೆ ನಮ್ಮ ಅಧಿಕಾರಿಗಳು. ಹಾಗಾಗಿ ಇಂಥ ದರೋಡೆಕೋರನ್ನ ಹೆಂಗೆ ಕ್ಷಮಿಸ್ತೀರಿ? ಇದರ ಬಗ್ಗೆ
ಹಾಗಾಗಿ ನಮ್ಮ ಸಚಿವರು ಹೇಳ್ತಾ ಇದ್ದಾರೆ, ನಾವು ಅವ್ರ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದೀವಿ, ಅವ್ರ ಮುಂದಕ್ಕೆ ಏನು ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇದನ್ನ ಮುಖ್ಯಮಂತ್ರಿಯವರಿಗೆ ನಾವು ಡೀಟೇಲ್ ಬರೆದಿದ್ದೀವಿ. ಮತ್ತೆ FRPಗೆ ಸಂಬಂಧಪಟ್ಟಂಗೆ ಕಬ್ಬಿನ ದರಕ್ಕೆ ಆಯ್ತು ಬಿಟ್ಬಿಡೋ ಕಬ್ಬಿಂದ ಎಲ್ಲ ಡೀಟೇಲ್ ಇದರಲ್ಲಿ ಬರ್ದಿದೀವಿ. ಮತ್ತೆ ನಾವು ಹೋರಾಟದ ಸಂದರ್ಭದಲ್ಲಿ ಹೇಳಿದ್ವಿ. ಆಮೇಲೆ ಬಗರಕ್ಕೂ ಅಣ್ಣ ಇರ್ಲಿ ಕುತ್ಕೊಳ್ಳ ಸತೀಶ. ಈಗ ಬಗರಕ್ಕೂ ನಾವು ಬಗರ್ ಹುಕುಂ ಮಾಡಿಲ್ಲ, ನಾವು ಸಾಚಾ ಹುಕುಂ ಮಾಡಿದ್ವಿ. ನಾವು ದೇಶಕ್ಕೆ ಅನ್ನ ಕೊಟ್ಟಿದ್ವಿ, ನಾವೇನು ಇದರಿಂದ ವಂಚನೆ ಮಾಡಿಲ್ಲ ಸಮಾಜಕ್ಕೆ, ಸರ್ಕಾರಕ್ಕೆ, ಯಾವುದು. ಹಾಗಾಗಿ ಮಾಡಿರ್ತಕ್ಕಂಥ ಬಗರ್ ಹುಕುಂ ಏನಿದೆ ನಿಮಗೆ ಗೊತ್ತಿದೆ. 65ರಲ್ಲಿ ಸರ್ಕಾರನೇ ಕೊಡ್ತು ಬರಗಾಲ ದೇಶದ ತುಂಬ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಉಳುಮೆ ಮಾಡಿ, ಎಷ್ಟು ಸಾಧ್ಯ ಆಗುತ್ತೋ ಬೆಳೀರಿ, ಬಿತ್ತಿ, ಗೋ ಫಾರ್ ಕಲ್ಟಿವೇಶನ್ ಅಂತ ಹೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ಡೈರೆಕ್ಷನ್ ಕೊಡ್ತು. ನಾವೆಲ್ಲ ಕಡೆ ಉತ್ತಿದ್ದೀವಿ, ಬಿತ್ತಿದ್ದೀವಿ, ಬೆಳೆದಿದ್ದೀವಿ. ಫಾರಂ ನಂಬರ್ 53, ಫಾರಂ ನಂಬರ್ 57 ಇದು ತಾವು ಒಂದು ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಒಂದು ಸ್ವಲ್ಪ ತಿದ್ದುಪಡಿ ಮಾಡಬೇಕು. ಇದರಲ್ಲಿ ತಿದ್ದುಪಡಿ ಆಗಬೇಕು. ತಿದ್ದುಪಡಿ ಆದರೆ ತಾವೆಲ್ಲ ಶಾಸಕರಿದ್ದೀರಿ, ಈಗ ತಾವೆಲ್ಲ ಮಂಜೂರು ಮಾಡಲಿಕ್ಕೆ ಸರಳ ಆಗತ್ತೆ. ಆ ದಿಕ್ಕಲ್ಲಿ ಇದನ್ನೆಲ್ಲ ಮಾಡಬೇಕಂತ ಹೇಳ್ತಾ, ಗೊತ್ತಿದೆಯೋ ನನಗೆ ಗೊತ್ತಿದೆ, ಅದಕ್ಕೆ ಅವ್ರಿಗೂ ಹೇಳ್ತಾ ಸರ್ಕಾರಕ್ಕೂ ಒಂಚೂರು ತಿದ್ದುಪಡಿ ಮಾಡಿಬಿಟ್ರೆ ಎಲ್ಲ ಮಂಜೂರಾತಿ ಕೊಡ್ಬೋದು. ಮತ್ತೆ ಇದ್ರ ಬಗ್ಗೆ ತಮ್ಮ ಜೊತೆ ಬಿಡುವಾದಾಗ ಭಾಳ ದೀರ್ಘವಾಗಿ ಚರ್ಚೆ ಮಾಡ್ತೀವಿ. ಆಮೇಲೆ ರೈತರಿಗೆ ಏನು 3 ಲಕ್ಷ ರೂಪಾಯಿ ಸಾಲ ಕೊಡ್ತಾ ಇದ್ದಾರೆ. ಈಗ ಭೂಮಿ ಬೆಲೆ 50 ಲಕ್ಷ ಆಗಿದೆ. ನೀವು 3 ಲಕ್ಷದಲ್ಲೇ ಇದ್ರೆ ಹೆಂಗಾಗುತ್ತೆ? 10 ಲಕ್ಷದವರೆಗೆ ಬಡ್ಡಿ ಇಲ್ಲ ಸಾಲ ಕೊಡಿ ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ, ಇದೇ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡಿ ಈ ಮನವಿಯನ್ನು ಸಲ್ಲಿಸ್ತೀವಿ. ಈಗ ತಮ್ಮ ಮೂಲಕ ಇದನ್ನು ಮಧುವರೇ ಮುಟ್ಟಿಬಿಡಿ. ರೈತರು ಒತ್ತಾಯಕ್ಕೆ ಒಂದಿಷ್ಟು ಗೌರವ ಬರಲಿ. ಎಲ್ರಿಗೆ ನಮಸ್ಕಾರ. ಮಾನ್ಯ ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ, ಮಾನ್ಯ ಮಧು ಬಂಗಾರಪ್ಪನವರೇ, ಎಲ್ಲ ಆತ್ಮೀಯ ರೈತ ಬಾಂಧವರೇ, ಸಹೋದರ ಸಹೋದರಿಯರೇ, ಮಿತ್ರರೇ, ಇವತ್ತು ನಾನು ಮಧು ಅವರು ನಮ್ಮ ಭಾಗದ ಅಂದ್ರೆ ಅನುದಾನ ರಹಿತ ಶಾಲೆ ಶಿಕ್ಷಣ ಸಂಸ್ಥೆಯವರ ಒಂದು ಶಿಕ್ಷಕರು ಮತ್ತು ಅವರ ಸಿಬ್ಬಂದಿ ವರ್ಗದವರ ಹೋರಾಟ ಇತ್ತು. ಅಲ್ಲಿ ನಾವು ಮನವಿ ಸ್ವೀಕಾರ ಮಾಡಲಿಕ್ಕೆ ಬಂದಿದ್ದೇವೆ. ರೈತರಿದ್ದಾರೆ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೇನೆ. ಒಂದು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಒಬ್ಬ ರೈತರ ಮಗನೇ ಇದ್ದೇನೆ. ಬಹಳ ಹತ್ತಿರದಿಂದ ರೈತರ ಸಮಸ್ಯೆಗಳನ್ನು ನೋಡಿದ್ದೇನೆ. ನಿಮ್ಮೆಲ್ಲ ಬೇಡಿಕೆಗಳು ನ್ಯಾಯಯುತವಾಗಿದ್ದಾವೆ. ಅದೆಲ್ಲವನ್ನು ಹಂತ ಹಂತದಲ್ಲಿ ಜಾರಿಗೆ ತರುವಂಥದ್ದು ಎಲ್ಲಾ ಸರ್ಕಾರಗಳ ಕರ್ತವ್ಯ ಇದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನೀವೆಲ್ಲ ಹೇಳಿದಿರಿ ಈ 3 ಕೃಷಿ ಕಾಯ್ದೆಗಳು ವಾಪಸ್ ಪಡಿಬೇಕು ಅಂತ ಹೇಳಿ. ಹೌದು, ಚುನಾವಣೆ ಪೂರ್ವದಲ್ಲಿ ಹೇಳಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳ ಗಮನದಲ್ಲಿದೆ. ಮುಂಬರುವಂತಹ ದಿನಮಾನಗಳಲ್ಲಿ ಈ ಒಂದು ರೈತ ವಿರೋಧಿ ಕೃಷಿ ಕಾಯ್ದೆಗಳೇನಿದ್ದಾವೆ ಅದು ವಾಪಸ್ ಆಗ್ತವೆ ಅನ್ನುವಂಥ ಒಂದು ನಂಬಿಕೆ ನನಗೂ ಇದೆ. ಈ ವಿಷಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮತ್ತು ಮಧು ಬಂಗಾರಪ್ಪನವರು ಮನವರಿಕೆ ಮಾಡಿ ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ